ಹಾಯ್ ಫ್ರೆಂಡ್ಸ್, ಇದೇನಪ್ಪ ರಾಗಿ ಕೀಲ್ಸ ಅಥವಾ ರಾಗಿ ಮಣ್ಣಿ ಅಂತ ಅಂದ್ಕೊಂಡ್ರೆ ಖಂಡಿತ ಅಲ್ಲ. ಇದು ಗೋಧಿ ಹಲ್ವಾ, ಗೋಧಿಯಿಂದ ಮಾಡಿರ್ತಕ್ಕಂಥ ಹಲ್ವಾ. ಸಖತ್ ಟೇಸ್ಟಿ, ಸಖತ್ ಹೆಲ್ತಿಯಾಗಿರುತ್ತೆ. ನೋಡ್ಬೋದು ಅಲ್ಲಿ ಎಷ್ಟು ಗ್ಲಾಸಿಯಾಗಿ ಸಖತ್ತಾಗಿ ಬಂದಿದೆ ಅಂಥೇಳಿ. ಮಿಸ್ ಮಾಡದೆ ಇದನ್ನು ಟ್ರೈ ಮಾಡ್ಕೊಳ್ಳೇಬೇಕು. ರಾಗಿ ಹಲ್ವಾ, ರಾಗಿ ಮಣ್ಣಿಯನ್ನು ಎಲ್ಲರೂ ಮಾಡೇ ಮಾಡ್ತಾರೆ. ಬಟ್ ಆದರೆ ಈ ಥರ ಗೋಧಿಯಲ್ಲಿ ಮಾಡಿಕೊಂಡ್ರೆ ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು ಟೇಸ್ಟು. ಮತ್ತೆ ತಡ ಮಾಡೋಣ ಬನ್ನಿ. ನಾನಿಲ್ಲಿ ಒಂದು 1/4 kg ಗೋಧಿಯನ್ನು ತೊಗೊಂಡಿದ್ದೀನಿ. ಮಾಮೂಲಿ ಚಪಾತಿಗೆಲ್ಲ ಬರುತ್ತಲ್ಲ ಗೋಧಿ, ಆ ಗೋಧಿಯನ್ನೇ ತೊಗೊಂಡು ಅದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಮಿನಿಮಮ್ ಒಂದು 8 to 10 hours ಆದ್ರೂ ನೆನೆಸಿಡಬೇಕಾಗತ್ತೆ. ಒಂದು 2-3 ಸರಿ ಚೆನ್ನಾಗಿ ತೊಳಿರಿ. ಅದರಲ್ಲಿ ಕಲ್ಲು ಮಣ್ಣೇನಾದರೂ ಇತ್ತು ಅಂತಂದರೆ ನೀಟಾಗಿ ಕ್ಲೀನ್ ಮಾಡಿಕೊಂಡು ಒಂದು 8 to 10 hours ಆದರೂ ಮಿನಿಮಮ್ ನೆನೆಯಲೇಬೇಕು. ಓವರ್ ನೈಟ್ ನೆನೆಸಿಟ್ಟು ಬೆಳಗ್ಗೆ ಮಾಡಿಬಿಟ್ಟು ಸಂಜೆಗೆ ಬಡಿಸ್ಕೊಳ್ಬೋದು. ಇಮಿಡಿಯೇಟ್ ಮಾಡಿಬಿಟ್ಟು ತಿನ್ನೋದಕ್ಕಾಗೋದಿಲ್ಲ. ನೋಡ್ಬೋದು ಇವಾಗ ಓವರ್ ನೈಟ್ ನೆಂದಿದೆ. ಇದು ಚೆನ್ನಾಗಿ ನೆಂದ್ಕೊಂಡಿದೆ. ಗೋಧಿ ಎಲ್ಲ ನೋಡಿದ್ರೇ ಗೊತ್ತಾಗುತ್ತೆ ಗೋಧಿ ಎಷ್ಟು ನೀಟಾಗಿ ನೆನ್ಕೊಂಡಿದೆ ಅಂತ ಹೇಳ್ಬಿಟ್ಟು. ಈಗ ಇದನ್ನು ನೀರನ್ನೆಲ್ಲ ತೆಗೆದುಬಿಟ್ಟು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು 1 ಗ್ಲಾಸ್ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಫಸ್ಟು. ಅದಾದಮೇಲೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಈ ಥರ ಸಣ್ಣಗೆ ನೀವು ಅದನ್ನು ರುಬ್ಕೊಳ್ಬೇಕಾಗತ್ತೆ, ಮಿಕ್ಸಿ ಮಾಡ್ಕೊಳ್ಬೇಕಾಗತ್ತೆ. ಈಗ ಇದ್ರ ಹಾಲನ್ನು ನಾವು ಸೋಸ್ಕೊಳ್ಬೇಕು. ನೀವು ಬಟ್ಟೆ ಇತ್ತು ಅಂತಂದರೆ ಬಟ್ಟೆಯಲ್ಲೂ ಕೂಡ ಈ ಥರ ಸೋಸ್ಕೊಳ್ಬೋದು. ಈ ಥರ ಜರಡಿಯಲ್ಲಾದರೆ ಬೇಗ ಆಗುತ್ತೆ ಅಂಥೇಳಿ ಈ ಥರ ಜರಡಿಯಲ್ಲೇ ನಾನು ಹಾಲನ್ನು ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸರಿ ಎಕ್ಸ್ಟ್ರಾ ಮಾಡಿಕೊಂಡ್ರೆ ಆಗುತ್ತೆ. ಬಟ್ಟೆಯಲ್ಲಿ ಹಾಕ್ಬಿಟ್ರೆ ನೀಟಾಗಿ ಒಂದೇ ಸರಿ ಎಲ್ಲನೂ ಕೂಡ ನೀಟಾಗಿ ಜರಡಿ ಆಗೋಗುತ್ತೆ. ಅದರದ್ದು ತರಿ ಹೊಟ್ಟು ಎಲ್ಲ ನೀಟಾಗಿ ಬಂದುಬಿಡುತ್ತೆ. ಬಟ್ ಈ ಥರ ಜರಡಿಯಲ್ಲಿ ಮಾಡೋದ್ರಿಂದ ಒಂದು 2 ಸರಿ ಅದನ್ನು ಹಾಲನ್ನು ನೀಟಾಗಿ ಕ್ಲೀನ್ ಮಾಡ್ಕೊಳ್ಬೇಕಾಗುತ್ತೆ, ಫಿಲ್ಟ್ರ್ ಮಾಡ್ಕೊಳ್ಬೇಕಾಗತ್ತೆ. ಬಟ್ ಬೇಗ ಆಗುತ್ತೆ ಇದರಿಂದ. ಹೀಗೆ ನಾನು ಒಂದು ಸರಿ ಫಸ್ಟು ಒಂದು ದಪ್ಪ ಹಾಲನ್ನು ತೆಗೆದುಬಿಡ್ತೀನಿ. ಈಗ ನೋಡ್ಬೋದು ನಾನು ಆ ತರಿನ ಮತ್ತೆ 2ನೇ ಹಾಲು ತೆಗಿಯೋದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಒಂದು 3 ಸರಿನಾದರೂ ನೀವು ಹಾಲನ್ನು ತೆಗಿಬೋದು. ನಾನು ಬರೀ 2 ಸರಿ ಮಾತ್ರನೇ ತೆಗಿತಾ ಇದ್ದೀನಿ. ಮತ್ತೆ 1 ಗ್ಲಾಸ್ ನೀರನ್ನು ಹಾಕ್ಬಿಟ್ಟು ಮಿಕ್ಸಿ ಮಾಡಿಕೊಂಡು 2ನೇ ಹಾಲನ್ನು ತೆಗಿತಾ ಇದ್ದೀನಿ. ನೋಡಿ ಮತ್ತೆ ಮಿಕ್ಸಿಗೆ ಹಾಕ್ಕೊಂಡು ಮತ್ತೆ ಇನ್ನೊಂದು ಸರಿ 2ನೇ ಹಾಲನ್ನು ತೆಕ್ಕೊಳ್ತಾ ಇದ್ದೀನಿ. ಹಾಲು ತುಂಬಾ ಗಟ್ಟಿ ಇದೆ. ತುಂಬ ನೀರನ್ನು ಹಾಕ್ಕೊಳ್ಳೋಕೆ ಹೋಗಬೇಡಿ, ಯಾಕೆಂದರೆ ಬೆಲ್ಲ ಕರಗಿದ ಮೇಲೆ ನೀರು ಅದರಲ್ಲೂ ಸಹ ಇರುತ್ತೆ, ಜಾಸ್ತಿ ಆಗಿಬಿಡುತ್ತೆ. ಈ 2ನೇ ಹಾಲನ್ನು ತೆಗೆದುಬಿಟ್ಟು ಈಗ ಇದಕ್ಕೆ ಒಂದು ಅರ್ಧ ಭಾಗ ತೆಂಗಿನಕಾಯಿಯನ್ನು ತುರ್ಕೊಂಡು ಹಾಕ್ಕೊಂಡು ತೆಂಗಿನಕಾಯಿ ಹಾಲನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಈ ತೆಂಗಿನಕಾಯಿ ಹಾಕೋದ್ರಿಂದನೂ ಕೂಡ ತುಂಬ ಟೇಸ್ಟಿಯಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ನಾನಿಲ್ಲಿ 1 ಸರಿ ಹಾಲನ್ನು ತೆಗಿತಾ ಇದ್ದೀನಿ. ನೀವು ಬೇಕಾದರೆ 2 ಸರಿ ಕೂಡ ಹಾಲನ್ನು ತೆಗಿಬೋದು. ಬಟ್ ನಾನು ಸಾಕು ಅಂತೇಳಿ ಒಂದೇ ಒಂದು ಸರಿ ಹಾಲನ್ನು ತೆಗೆದಿದ್ದೀನಿ. ಈಗ ಮತ್ತೆ ಇನ್ನೊಂದು ಸರಿ ಫುಲ್ ಎಲ್ಲದನ್ನು ಕೂಡ ಫಿಲ್ಟ್ರ್ ಮಾಡ್ಕೊಳ್ತಾ ಇದ್ದೀನಿ. ಹೇಳಿದ್ನಲ್ಲ ಈ ಥರ ಜರಡಿಯಲ್ಲಿ ಮಾಡೋದ್ರಿಂದ 2 ಸರಿ ಫಿಲ್ಟ್ರ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ ಅಲ್ಲಿ ಎಷ್ಟು ತರಿ ಇಳಿದಿರುತ್ತೆ ಅಂತ ಹೇಳ್ಬಿಟ್ಟು 2 ಸರಿ ಫಿಲ್ಟ್ರ್ ಮಾಡಿಕೊಂಡು ಈಗ 1 ಬೌಲಷ್ಟು ನಾನು 1/4 kg ಗೋಧಿಗೆ 1/4 kg ಬೆಲ್ಲವನ್ನು ಕರಗಿಸ್ಕೊಳ್ತಾ ಇದ್ದೀನಿ ಅಷ್ಟೇ. ಜಸ್ಟ್ ಹಾಗೇ ಹೊರಗಡೆ ಇಟ್ಟೆ ಕರಗಿಸ್ತಾ ಇದ್ದೀನಿ. ಒಲೆ ಮೇಲೆ ಇಟ್ಟು ಕರಗಿಸ್ಕೊಂಡಿಲ್ಲ. ಈಗ ದಪ್ಪ ತಳದ ಪಾತ್ರೆಯನ್ನು ತೊಗೊಳ್ಬೇಕು. ಯಾವುದೇ ಕಾರಣಕ್ಕೂ ತೆಳು ತಳ ಇರುತ್ತಲ್ಲ ಆ ಥರ ಪಾತ್ರೆನ ತೊಗೊಳ್ಬೇಡಿ. ದಪ್ಪ ತಳದ ಪಾತ್ರೆಯನ್ನು ತೊಗೊಂಡು ಈ ಥರ ಹೈ ಫ್ಲೇಮಲ್ಲೇ ನೀವು ಕೈ ಬಿಡದೇ ತಿರುಗಿಸ್ತಾ ಇರಬೇಕು. ಕೈ ಬಿಡ್ರಿ ಅಂತಂದರೆ ಗಂಟು ಹಾಕ್ಬಿಟ್ಟು ಸೀದೋಗ್ಬಿಡುತ್ತೆ, ಹಲ್ವ ಎಲ್ಲ ಹಾಳಾಗುತ್ತೆ. ಹಾಕ್ಬಿಟ್ಟು ಈಗಲೇ ಬೆಲ್ಲದ ಹಾಲನ್ನು ಕೂಡ ಬೆಲ್ಲ ಹಾಕ್ತಾ ಇದ್ದೀನಿ ನಾನಿಲ್ಲಿ. ಬೆಲ್ಲ ಫಿಲ್ಟ್ರ್ ಮಾಡ್ಕೊಳ್ಳೋಂಗಿದ್ರೆ ಫಿಲ್ಟ್ರ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ನೀಟಾಗಿತ್ತು ಬೆಲ್ಲ ಅಂತಂದರೆ ಡೈರೆಕ್ಟಾಗಿ ನೀವು ಆ ನೀರನ್ನು ಸೇರಿಸ್ಕೊಳ್ಬೋದು. ಹಾಕ್ಕೊಂಡು ನೀಟಾಗಿ ಒಂದು 3 ನಿಮಿಷ ತಿರುಗಿಸಿದ್ರೆ ಸಾಕು. ತಿರುಗಿಸ್ತಾ ಹಾಲು ದಪ್ಪ ಆಗ್ತಾ ಬರುತ್ತೆ. ಯಾವುದೇ ಕಾರಣಕ್ಕೂ ಕೈ ಬಿಡಬೇಡಿ, ಗೊತ್ತಾಗ್ಬಿಡುತ್ತೆ ನಿಮಗೇ ಹಾಲು ಎಷ್ಟು ದಪ್ಪ ಇರುತ್ತಲ್ವ. ದಪ್ಪ ಇದ್ದಷ್ಟು ಬೇಗನೆ ಹಲ್ವ ರೆಡಿಯಾಗೋಗುತ್ತೆ. ನೋಡಿ ಇವಾಗ ಒಂದು 2 ನಿಮಿಷ ತಿರುಗಿಸ್ತಾ ಅಷ್ಟೇ ಹೈ ಫ್ಲೇಮಲ್ಲೇ. ಈಗ ಹಲ್ವ ರೆಡಿ ಆಗ್ತಾ ಬರ್ತಾ ಇದೆ, ಗಟ್ಟಿ ಆಗ್ತಾ ಇದೆ ನೋಡಿ ಅಲ್ಲಲ್ಲೇ. ಅದು ನೋಡಿದರೆ ಅಬ್ಸರ್ವ್ ಮಾಡಿದ್ರೇ ಗೊತ್ತಾಗುತ್ತೆ ನಿಮ್ಗೆ ಎಷ್ಟು ಗಟ್ಟಿ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ತಿರುಗಿಸ್ತಾನೆ ಇರಬೇಕು. ಹಿಂಗೆ ಗಟ್ಟಿ ಆಗಬೇಕಾದ್ರೆ ಮೀಡಿಯಮ್ ಫ್ಲೇಮಿಗೆ ಹಿಡ್ಕೊಂಬಿಡಿ. ತುಂಬ ಹೈ ಫ್ಲೇಮು ಹಿಡ್ಕೊಬಿಡಿ. ಮೀಡಿಯಮ್ ಫ್ಲೇಮಲ್ಲೇ ಈ ಥರ ಹಲ್ವನ ತಿರುಗಿಸ್ಕೊಳ್ಳಿ. ಆಗ್ತಾ ಗಟ್ಟಿ ಆಗಿಬಿಡುತ್ತೆ. ನೋಡ್ಬೋದು ನೀವು ಅಲ್ಲಿ ಎಷ್ಟು ಚೆನ್ನಾಗಿ ಗಟ್ಟಿ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ತುಂಬ ಹಾಲು ತೆಳುವಾಗಿಬಿಟ್ರೆ ಲೇಟ್ ಆಗಿಬಿಡುತ್ತೆ. ಸ್ವಲ್ಪ ಗಟ್ಟಿ ಇದ್ದರೆ ಬೇಗನೆ ಹಲ್ವ ರೆಡಿಯಾಗೋಗುತ್ತೆ. ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂಥೇಳಿ. ಅದು ಸ್ವಲ್ಪ ಬೆಲ್ಲ ಕಾಣಿಸ್ತಿದೆಯಲ್ಲ, ಅದು ಕೂಡ ಎಲ್ಲ ಕರಗುತ್ತೆ. ಫುಲ್ ಎಲ್ಲನೂ ಬೇಯೋಷ್ಟರಲ್ಲಿ ಅಲ್ವಾ, ನೀಟಾಗಿ ಬೇಯೋಷ್ಟರಲ್ಲಿ ಬೆಲ್ಲ ಪೂರ್ತಿ ಕರಗುತ್ತೆ. ಫಸ್ಟೇ ಕರಗಿಸ್ಕೊಂಡಿರ್ತೀವಲ್ವ, ಏನಾಗೋದಿಲ್ಲ. ನಾನೊಂದು 80% ಕರಗಿಸ್ಕೊಂಡಿದ್ದೆ, ಟೈಮ್ ಇರಲಿಲ್ಲ ಅಂಥೇಳಿ. ಈಗ ಇದಕ್ಕೆ 1 ಚಿಟಿಕೆಯಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಒಂದು 1/4 ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಜಾಸ್ತಿ ಹಾಕಬೇಡಿ.
ಹಾಕ್ಕೊಂಡು ಮತ್ತೆ ಇದನ್ನು ಚೆನ್ನಾಗಿ ಬೇಯಿಸಬೇಕು. ಅಯ್ಯೋ ಗಟ್ಟಿಯಾಗಿಬಿಡ್ತು ಅಂಥೇಳಿ ನೀವು ಬೇಗ ತೆಗೆದುಬಿಡಬೇಡಿ. ಅದು ಗಟ್ಟಿ ಆದಮೇಲೆ ಮತ್ತೆ ಒಂದು 5 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ನಿಮಗೆ ಚೆನ್ನಾಗಿ ಬೆಂದಷ್ಟು ಹಲ್ವ ಚೆನ್ನಾಗಿ ಬರುತ್ತೆ, ಸಖತ್ತಾಗಿ ಬರುತ್ತೆ, ಬೇಗ ಹಳಸೋದಿಲ್ಲ. ಇಲ್ಲ ಅಂತಂದರೆ ಬೇಗ ತೆಗೆದುಬಿಟ್ರೆ ಬೇಗ ಹಳಸ್ಬಿಡುತ್ತೆ. ನೀವು ಚೆನ್ನಾಗಿ ಬೇಯಿಸ್ಕೊಂಡಷ್ಟು ನೀವು ಒಂದು 2 ಡೇಸ್ ಕೂಡ ವಿತೌಟ್ ಫ್ರಿಜ್ಜು ಇಡ್ಬೋದು. ಹಾಗಾಗಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕಿದು, ತಳ ಬಿಡ್ತಾ ಬರುತ್ತೆ ಅಲ್ಲಿ ತನಕನೂ ನೀವು ಬೇಯಿಸ್ಕೊಳ್ಬೇಕು. ನೋಡಿ, ನಾನು ಯಾವುದೇ ತುಪ್ಪ ಹಾಕಿಲ್ಲ, ಏನೂ ಹಾಕಿಲ್ಲ, ಎಷ್ಟು ಗ್ಲಾಸಿಯಾಗಿ ಲೇಯರಾಗಿ ಕಾಣಿಸ್ತಾ ಇದೆ ಅಂಥೇಳಿ ನೋಡಿದ್ರೇ ತಿನ್ನಬೇಕು ಅಂತ ಆಸೆ ಆಗುತ್ತೆ. ಅಷ್ಟು ಸಖತ್ತಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಯೂಶ್ವಲಿ ರಾಗಿದನ್ನು ಎಲ್ಲರೂ ಮಾಡ್ತಾರೆ, ಬಟ್ ಗೋಧಿದನ್ನು ಟ್ರೈ ಮಾಡಿ ನೋಡಿ, ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು. ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಲೇಯರಾಗಿ ಬೀಳ್ತಾ ಇದೆ ಅಂತ ಹೇಳ್ಬಿಟ್ಟು. ಟೇಸ್ಟು ಅಷ್ಟೇ ಸಖತ್ತಾಗಿರುತ್ತೆ. ಈಗ ಇದು ಆಗಿದೆಯಾ ಅಂಥೇಳಿ ಹೇಗಪ್ಪ ಗೊತ್ತಾಗುತ್ತೆ ಅಂದರೆ, ಒಂದು ಪ್ಲೇಟಲ್ಲಿ ಸ್ವಲ್ಪ ನೀರನ್ನು ತೊಗೊಂಡ್ಬಿಟ್ಟು ಅದಕ್ಕೊಂದು ಸ್ವಲ್ಪ ಹಾಕ್ಕೊಳ್ಳಿ. ಅದು ನೀರನ್ನು ಬಿಡ್ತು ಅಂತಂದರೆ ನಿಮಗೆ ಆಗಿದೆ ಅಂಥೇಳಿ. ಇದು ಇನ್ನೊಂದು ಆಲ್ಮೋಸ್ಟ್ ಆಗಿದೆ, ಒಂದು 90% ಆಗಿದೆ. ಇನ್ನೊಂದು ನಿಮಿಷ ನಾನು ತಿರುಗಿಸ್ಕೊಳ್ತೀನಿ. ನೋಡ್ಬೋದು ಇವಾಗ. ಈ ಟೈಮಲ್ಲಿ ನೀವು ಸ್ವಲ್ಪ ಏಲಕ್ಕಿ ಪುಡಿಯನ್ನು ಕೂಡ ಸೇರಿಸ್ಕೊಳ್ಳಿ. ಹಾಕ್ಕೊಂಡು ಈ ಥರ ಚೆನ್ನಾಗಿ ತಿರುಗಿಸ್ಕೊಳ್ತಾ ಇರಿ. ಲೋ ಫ್ಲೇಮಲ್ಲೇ ಇಟ್ಕೊಂಬಿಡಿ. ಇದು ಆಯಿತು ಒಂದು 70% ಬೆಂದಿದೆ ಅಂದ ತಕ್ಷಣವೇ ಒಂದು ಲೋ ಫ್ಲೇಮಲ್ಲಿ ಇಟ್ಕೊಂಬಿಡಿ. ಹೈ ಫ್ಲೇಮಲ್ಲಿ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ರೆ ಬೇಗ ಆಗೋದಿಲ್ಲ, ಹಾಗೆ ತಳ ಸೀದ್ಬಿಡುತ್ತೆ. ಹಾಗಾಗಿ ಲೋ ಫ್ಲೇಮಲ್ಲಿ ಒಂದು 70% ಬೆಂದಿದೆ ಅಂದ ತಕ್ಷಣವೇ ಲೋ ಫ್ಲೇಮಲ್ಲಿ ಇಟ್ಕೊಂಬಿಡಿ ಉರಿಯನ್ನು. ಈಗ ಇದಾಗಿದೆ ಅಂತಲೇ ಹೇಳ್ಬೋದು. ನೋಡಿ, ಮತ್ತೆ ಒಂದು ಪ್ಲೇಟಿಗೆ ಅದನ್ನು ಸ್ವಲ್ಪ ಹಾಕ್ತಾಯಿದ್ದೀನಿ. ಫುಲ್ ನೀರಿಗೆ ಅದು ಬೆರಕೆ ಆಗೋದಿಲ್ಲ, ಹಾಗೇ ತಳ ಬಿಡುತ್ತೆ. ಇದು ಆಲ್ಮೋಸ್ಟ್ ಆಗಿದೆ. ಈಗ ಇದನ್ನು ಒಂದು ಮೋಲ್ಡು ಅಥವಾ ಏನಾದರೂ ಬೌಲ್ ಏನಾದರೂ ತೊಗೊಂಡು ಸ್ವಲ್ಪ ತುಪ್ಪನ ಹಚ್ಬಿಟ್ಟು ಇಮಿಡಿಯೇಟ್ ಬಿಸಿ ಇರಬೇಕಾದ್ರೇ ಟ್ರಾನ್ಸ್ಫರ್ ಮಾಡ್ಕೊಂಬಿಡಿ. ತಣ್ಣಗಾಯಿತು ಅಂತಂದರೆ ಹಾಕೋಕ್ಕಾಗಲ್ಲ, ಶೇಪ್ ಬರೋದಿಲ್ಲ. ಹಾಗಾಗಿ ಬಿಸಿ ಇರಬೇಕಾದ್ರೇ ನಿಮ್ಗೆ ಯಾವ ಇದು ಬೇಕು ಶೇಪಲ್ಲಿ, ಆ ಶೇಪಿನ ಪಾತ್ರೆಗೆ ಹಾಕ್ಕೊಂಬಿಡಿ. ಸ್ವಲ್ಪ ತಳಕ್ಕೆ ತುಪ್ಪ ಹಚ್ಬಿಡಿ. ನೋಡಿ, ಈ ಥರ ನಾನು ಹಾಕ್ಕೊಂಡಿದ್ದೀನಿ. ಇದನ್ನು ಒಂದು ಅರ್ಧ ಗಂಟೆ ತಣ್ಣಗಾಗಿ ಬಿಟ್ಬಿಡೋಣ. ನೋಡಿ, ನೋಡೋಕ್ಕೆ ಸಖತ್ತಾಗಿ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು ನನಗೆ 2 ಬಾಕ್ಸಿಗೆ ಹಾಕ್ಕೊಂಡಿದ್ದೀನಿ. ಅದರಲ್ಲಿ ಒಂದು ಬಾಕ್ಸನ್ನು ನೋಡಿ ಸ್ವಲ್ಪ ಮೇಲ್ಗಡೆ ಏಲಕ್ಕಿ ಪುಡಿಯನ್ನು ಕೂಡ ಉದುರಿಸ್ಕೊಂಡಿದ್ದೀನಿ. ಬೇಕು ಅಂದರೆ ನೀವು ಡ್ರೈ ಫ್ರೂಟ್ಸ್ ಕೂಡ ಹಾಕ್ಕೊಳ್ಬೋದು. ನಾನು ಜಸ್ಟ್ ಏಲಕ್ಕಿಯನ್ನು ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ, ಚೆನ್ನಾಗಿರುತ್ತೆ ಫ್ಲೇವರು ಅಂತ ಹೇಳಿಬಿಟ್ಟು. ಈಗ ಇದನ್ನು ಕಟ್ ಮಾಡಿ ತೋರಿಸ್ತೀನಿ. ನೋಡ್ಬೋದು ಎಷ್ಟು ಸಖತ್ತಾಗಿ ಬಂದಿದೆ ಅಂಥೇಳಿ. ತುಂಬಾ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಅಲ್ಲಿ ನೋಡಿ ಎಷ್ಟು ಸಖತ್ತಾಗಿ ಬಂದಿದೆ ಅಂಥೇಳಿ. ಸಾಫ್ಟಾಗಿ ನೋಡಿ, ಮುಟ್ಟಿದ್ರೇ ಹೆಂಗೆ ಒಳ್ಳೆ ಸ್ಪಾಂಜ್ ಥರ ಆಗಿದೆ ಅಂಥೇಳಿ. ಕೈ ಕೂಡ ಸ್ವಲ್ಪನೂ ಅಂಟೋದಿಲ್ಲ, ಅಷ್ಟು ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು. ಈಗ ಒಂದು ಚಾಕು ತೊಗೊಂಡು ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ನೋಡಿ, ಚಾಕಿಗೂ ಕೂಡ ಅಂಟೋದಿಲ್ಲ. ಕಟ್ ಮಾಡಿದ ತಕ್ಷಣ ನೀಟಾಗಿ ಅದು ಹೇಗೆ ಭಾಗ ಆಗ್ತಿದೆ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಸಖತ್ತಾಗಿ ಹೆಲ್ತಿ ಕೂಡ ಹೌದು. ನಾನು ಈ ಥರ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ಮೇಲ್ಗಡೆ ಸ್ವಲ್ಪ ಮಕ್ಕಳೇನಾದರೂ ಇದ್ದರೆ ಡ್ರೈ ಫ್ರೂಟ್ಸ್ ಇಷ್ಟಪಡ್ತಾರೆ ಅಂದರೆ ಸ್ವಲ್ಪ ಅದನ್ನು ಕ್ರಷ್ ಮಾಡಿ ಹಾಕ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನಾನು ಏನು ತುಪ್ಪ ಏನೂ ಹಾಕಿಲ್ಲ ಮೇಲ್ಗಡೆ, ಆದರೂ ಕೂಡ ಫುಲ್ ಗ್ಲಾಸಿಯಾಗಿ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ವಿತೌಟ್ ಫ್ರಿಜ್ಜು 2 ಡೇಸ್ ಕೂಡ ನೀವು ಇಟ್ಕೊಳ್ಬೋದು, ಚೆನ್ನಾಗಿ ಬೇಯಿಸಿದ್ರಿ ಅಂತಂದರೆ. ಫ್ರಿಜ್ಜಲ್ಲಾದರೆ ನೀವು ಒಂದು 4 to 5 ಡೇಸ್ ಕೂಡ ಇಟ್ಕೊಳ್ಬೋದು. ಈ ರೆಸಿಪಿ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.